ಚಾನ್ಸಸ್? ಮೊದಲೇ ಹೇಳ್ಬಿಡ್ತೇನೆ, ಹಾ, ಇದು ನೀವು ರೈಸ್ ಮಾಡಿದ ತಕ್ಷಣ ನಿಮ್ ಸಸ್ಪೆನ್ಷನ್ ಅಲ್ಲಿ ಟ್ರಾವೆಲಿಂಗ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಹೌದಾ? ಓಕೆ ಸ್ಟಾಕ್ ಏನ್ ಮಾಡ್ತದೋ ಅದು ಹಾ, ಹಾ. ಮಾತ್ರ ಮಾಡುತ್ತೆ. ಹಾ. ಹೈಟ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಓಕೆ ಮಾಡ್ಕೊಡ್ತೀನಿ. ಅಂದ್ರೆ ಬೇರೆ ಅದು ಏನು ಬಂದ್ಮೇಲೆ ಗಾಡಿ ಪ್ರಾಬ್ಲಮ್ ಕೊಡಿ. ಬರಲ್ಲ. ಹಾ, ನಾನು ಬಿಟ್ಬಿಟ್ಟು ಅದೇ ಮೆಟೀರಿಯಲ್ ಬಂದ್ಮೇಲೆ ಗಾಡಿ ಕೊಡ್ತೀನಿ, ಆವಾಗ ಮಾಡ್ಕೊಡ್ತೀನಿ. ಮೆಟೀರಿಯಲ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸರ್ವಿಸ್ ಮಾಡಿ ಕೊಡ್ತೀನಿ. ಬ್ರೋ ನೀವು ಮೋಟಲ್ದ ಯೂಸ್ ಮಾಡ್ತೀರಾ ಇಂಜಿನ್ ಆಯಿಲ್? ಇಂಜಿನ್ ಆಯಿಲ್ ಬಂದು ನಮ್ ಕಸ್ಟಮರ್ ಅದೇ ಒಂದ್ ನೋಡ್ದೆ ನಾನು ನಿಮ್ಮ ಹತ್ರ ಒಂದಿದೆ. ಹೋಟೆಲ್ ಹಾಕ್ತೀನಿ, ಇಡುಮುಷು ಹಾಕ್ತೀನಿ, ಹಾ, ಪಕೇಲು ಹಾಕ್ತೀನಿ, ಎಲ್ಲ ಒಳ್ಳೆ ಎಲ್ಲ ಹಾಕ್ತೀನಿ. ಪಕೆಲ್ ಅಂತ ಪಕೆಲ್. ತೋರಿಸಿದ್ರಿ. ಹೌದು. ಯಾವ್ದು ಪರವಾಗಿಲ್ಲ ಬ್ರೋ? ಮೋಟಲ್ ಪರವಾಗಿಲ್ಲ, ಪಕೆಲ್ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾನು ರೆಗ್ಯುಲರ್ ಮೋಟಲ್ ಯೂಸ್ ಮಾಡ್ತೀನಿ. ನಾನು ಫಸ್ಟ್ KTM ಇದ್ದಾಗಿಂದನೂ ಮೋಟಲ್ ಯೂಸ್ ಮಾಡ್ತಾ ಇದ್ದು. ಪಕೇಲೋ ಬಂದ್ಬಿಟ್ಟು ನೀವು ತಗೊಂಡ 2 ಲೀಟರ್ಸ್ ತಗೋಬೇಕು. ಓಕೆ, ಅದು ಇದಕ್ಕೆ 1.2 2.25 ಅನ್ಸುತ್ತಲ್ಲ? 1.2 ಬರುತ್ತೆ. ಇದು 1.25. ಓಕೆ ಓಕೆ. ನಾನೊಂದು ಗಾಡಿ ನೋಡ್ಬೋದು ವೈಟ್ ಆಗಿರುತ್ತೆ ಯಾವ್ದು? ಇದೆ, ಇವಾಗ ಇವತ್ತು ವಿಡಿಯೋ ಹಾಕ್ತಿಲ್ವಾ? ಇವತ್ತು ನೋಡಿಲ್ಲ ಬ್ರೋ, ತೋರಿಸಿ ಬ್ರೋ ಒಂದ್ಸರಿ. ಅಂದ್ರೆ ಇದು ರ್ಯಾಲಿ ಇದೆಲ್ಲ ಸ್ಟ್ರೈಟ್ ಆಗುತ್ತಾ? ಆಗುತ್ತಾ? 2 ವಿಡಿಯೋ ತೆಗೆದಿದ್ದೀನಿ. ಅದು ಕಿಟ್ಟಲ್ಲಿ ವಿತ್ ಸ್ಟ್ಯಾಂಡ್ ಬರುತ್ತಲ್ಲ ಬ್ರೋ? ಹೌದು ಸರ್. ಈ ಪೊಸಿಷನ್ ನೋಡ್ಕೊಳ್ಳಿ. ಮತ್ತೆ ಅಲ್ಲಿ ಗಾಡಿ ಕೊಡ್ತಾರೆ ನೋಡಿ. ಆ ಬೂಟ್ ಎಲ್ಲ ಗೊತ್ತಾಗುತ್ತೆ ಸರ್. ಹೌದು ಹೌದು, ತುಂಬಾ ಹೈಟ್ ಇದೆ. ಇವಾಗ ಒಂದು ಶಾರ್ಟ್ ತಗೊಂಡ್ತೀನಿ ನೋಡಿ ನೀವು. Yes. ಹಾ ಬ್ರೋ, ಸಿಮಿಲರ್ ಇದೆ. ಓಕೆ ಬ್ರೋ. ಬ್ರೋ ಇದು ಇನ್ನೊಂದು, ನಾವು ಇದನ್ನ ಮಾಡಿದ್ಮೇಲೆ ಏನಾದ್ರೂ ಆಫ್ ರೋಡಿಂಗ್ ಸ್ವಲ್ಪ ಹಾರ್ಡ್ ಯೂಸ್ ಆಯ್ತು ಅಂದ್ರೆ ಏನನ್ನ ಮುಂದೆ ಪ್ರಾಬ್ಲಮ್ ಬರೋ ಚಾನ್ಸಸ್? ಮೊದಲೇ ಹೇಳ್ಬಿಡ್ತೀನಿ, ಇದು ನೀವು ರೈಸ್ ಮಾಡಿದ ತಕ್ಷಣ ನಿಮ್ ಸಸ್ಪೆನ್ಷನ್ ಅಲ್ಲಿ ಟ್ರಾವೆಲಿಂಗ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಹೌದಾ? ಓಕೆ. ಸ್ಟಾಕ್ ಏನ್ ಮಾಡ್ತದೋ ಅದು ಮಾತ್ರ ಮಾಡುತ್ತೆ. ಹೈಟ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಓಕೆ. ಇದು ಆಕ್ಚುಲಿ ಅಂದ್ರೆ ಬೇರೆ ಏನು ಪ್ರಾಬ್ಲಮ್ ಬರಲ್ಲ? ಅದು ಇವಾಗ ತುಂಬಾ ಗಾಡಿ ಹಾಕಿದೆ, ಎಲ್ಲಾರು ಏನು ಇಶ್ಯೂ ಇಲ್ಲ ಅಂತಾನೆ ಹೇಳಿದ್ರು. Okay. ಒಬ್ರು ಯಾರು ಕಂಪ್ಲೇಂಟ್ ಮಾಡಿ. ಓಕೆ ಓಕೆ. ನಾನು ಅದೇ ಬೇರೆ ಒಂದು ಗೊತ್ತಾಗ್ಬೇಕಲ್ಲ ನಮ್ಗೆ. ಬೇರೆ ಊರಿಗೆ ಹಾಕಿ ಕಳ್ಸಿದ್ದೀನಿ. ಹಾ ಹಾ, ಸಾಕಷ್ಟು ಕಡೆ ಶಿಪ್ಪಿಂಗ್ ಮಾಡಿದ್ದೀನಿ. ಸರಿ ಸರಿ. So ಎಲ್ಲಾ ಕಡೆ ಒಳ್ಳೆ ಫೀಡ್ಬ್ಯಾಕ್ ಓಕೆ ಇದೆ. ಓಕೆ ಬ್ರೋ, ಅದು ಎಂಡಿರೋ ಟೈಲ್ ಟೆಡಿ ಅಲ್ವಾ ಸರ್? ಅದು ಮೋಟೋ ಮೋಲ್ಡ್ ಈ ಮಂತ್ ಎಂಡಿಂದ ಶುರು ಆಗದ ಅದು ಬುಕಿಂಗ್. ಹೌದಾ? ಹೌದು, 25ನೇ ತಾರೀಕು ಮೇಲೆ ಸಿಗೋದು. ಇದೊಂದು ಹೆಂಗೆ? 900 ರೂಪಾಯಿ ಆಗುತ್ತೆ ಅದು. ಹಾ, ಇದೊಂದು ಸಿಕ್ಬಿಟ್ಟು. ಹಾ, ಅಲ್ಲ ಇದು ನಿಮ್ದ ಗಾಡಿ? ಇಲ್ಲ ಇಲ್ಲ, ಅದು ನಮ್ಮ ಕಸ್ಟಮರ್ ಒಬ್ರು. ಹೌದಾ? ಆತರ ಹಾಕ್ಸ್ಬೇಕು ಬ್ರೋ. ಬ್ಲಾಕ್ ಅಲ್ಲಿ ಸಿಗುತ್ತಲ್ವಾ? ಸಿಗುತ್ತೆ. ಬ್ಲಾಕ್, ರೆಡ್, ವೈಟ್ 3 ಕಲರ್ ಸಿಗುತ್ತೆ. ಬ್ರೋ ನಾನು ಇನ್ನೊಂದು ಇದು JC ರೋಡ್ ಹುಡ್ಕೊಂಡು ಹೋಗಿದ್ದೆ, ರಾಲ್ಕೋ ಟೈರ್ಸ್. ನಿಮ್ಗೆ ಕೊಡ್ತಿದ್ದೀರಾ? ಆ ತರ ಬೇಕಾ ನಿಮ್ಗೆ? ಹಾ, ಆ ತರದ್ ಬೇಕು ಬ್ರೋ. ಸರ್ ಅದು ಏನ್ ಪರ್ಪಸ್ ಯೂಸ್ ಮಾಡ್ತೀರಾ ಆ ತರ ಟೈರ್? ಅಂದ್ರೆ ಆಫ್ ರೋಡಿಗೆ. ಅಂದ್ರೆ ನೀವು ಅದು ಫುಲ್ ಆಫ್ ರೋಡಿಂಗ್ ಹಾ, ಹೋಗ್ತೀರಾ? ಫುಲ್ ಆಫ್ ರೋಡಿಂಗ್. ಆಫ್ ರೋಡಿಂಗ್ ಅಂದ್ರೆ ನಾವು ಜಾಸ್ತಿ ಅದನ್ನ ಇದ್ರಲ್ಲಿ. ಟಾರ್ಮೆಕಲ್ಲಿ ಹೋಗ್ಬಿಡುತ್ತೆ ಅದು. ಹಾ ಹಾ. ಟಾರ್ಮೆಕ್ ಅವ್ರು ಹೆಂಗಂದ್ರೆ ಹಾ. ಅವ್ರ ರೋಡಲ್ಲೇ ಓಡಿಸಲ್ಲ ಗಾಡಿ. ಓಕೆ. ಅವ್ರು ಜಸ್ಟ್ ಅವ್ರದ್ದು ಎಲ್ಲಿ ಆಫ್ ರೋಡಿಂಗ್ ಮಾಡಕ್ಕೆ ಅಷ್ಟು ದೂರ ಮಾತ್ರ. ಹಾ. ಅದ್ ಬಿಟ್ರೆ ಎಲ್ಲರೂ ಓಡಿಸಲ್ಲ ಅವ್ರೆಲ್ಲ. Okay. ಕೆರೆ, ಕಟ್ಟೆ, ವಾಟರ್ ಕ್ರಾಸಿಂಗ್, ರೋಡ್ ಇಲ್ದಿರೋ ಕಡೆ ಓಡಿಸೋದು ಆ ತರ. ಅದಕ್ಕೆ ಅವರು ಆ ತರ ನಾಬಿ ಟೈರ್ ಹಾಕೊಂಡಿದ್ದಾರೆ. ಐಮ್ ಬ್ಯಾಕ್ ಬ್ರೋ. ಎಷ್ಟೊತ್ತು ಮಾತಾಡಿದ್ವಿ, ಎಲ್ಲ ಡೀಟೇಲ್ಸ್ ನೀಟಾಗಿ ಕೊಟ್ಟರು ಅವರು. ಜಸ್ಟ್ ಇದು ಆಫ್ ರೋಡ್ ವೆಹಿಕಲ್ಸ್ ಬಿಟ್ರೆ ಬೇರೆ ಯಾವ ಗಾಡಿನೂ ಮಾಡಲ್ಲ. ಎಸ್ಪೆಷಲಿ ಅದರಲ್ಲಿ ಎಕ್ಸ್ಪಲ್ಸ್ 200, ಆಯ್ತು ಬಿಡು, ಎಕ್ಸ್ಪಲ್ಸ್ 210, ಆಮೇಲೆ ಪ್ಲಸ್ ರಾಯಲ್ ಎನ್ಫೀಲ್ಡ್, ಹಿಮಾಲಯ. ಇಷ್ಟು ಗಾಡಿಗಳನ್ನ ಬಿಟ್ರೆ ಆಫ್ ರೋಡಿಂಗ್ ಗಾಡಿಗಳನ್ನ ಬೇರೆ ಗಾಡಿಗಳು ಮಾಡಲ್ಲ ಅಂತೆ. ಮುಂಚೆ ಮಾಡ್ತಾ ಇದ್ರು, ಆದರೆ ಇವಾಗ ಮಾಡಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸಪೋಸ್ ಯಾರಿಗಾದ್ರೂ ಮಾಡಿಸ್ಬೇಕು ಅವ್ರ ಹತ್ರ ಅಂದ್ರೆ ಟೈಮ್ ಬೇಕು ಅಷ್ಟೇ. ಅವ್ರು ಹೇಳಿ ಟೈಮ್ಗೆ ಮಾಡಿಕೊಡ್ತಾರೆ. ಆದರೆ ಎಕ್ಸ್ಪಲ್ಸ್ ಅವ್ರಿಗೆ, ಆಫ್ ರೋಡ್ ಗಾಡಿಗಳಿಗೆ ಎಸ್ಪೆಷಲಿ ಎಕ್ಸ್ಪಲ್ಸ್ ಅವ್ರಿಗೆ ಮಾಡ್ತಾರ ಹೇಳಿ ಮಾಡಿಸಿದಂಥ ಜಾಗಗಳು. ಸರ್ವಿಸು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಪ್ ಹೆಸರು ಬಂದು ಸನ್ರೈಸ್ ವರ್ಲ್ಡ್ ಮೋಟಾರ್ಸ್. ಅದು ಶಾಪ್ದು ಲೊಕೇಶನ್ನು ಪ್ಲಸ್ ಫೋಟೋ ಎಲ್ಲ ನಿಮಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಮೆಟೀರಿಯಲ್ ಬರೋಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 3 days ಆಗುತ್ತಂತೆ. ಒಂದಿನ ಬೇಕು ಫಿಟ್ಟಿಂಗ್ಗೆ ಅವ್ರಿಗೆ. ಫಿಟ್ಟಿಂಗ್ ಆದಮೇಲೆ ಸರ್ವಿಸ್ ಮಾಡಕ್ತೀನಿ ಅಂತ, ಅಂದರೆ ಸರ್ವಿಸಿಗೆ ಇವಾಗ ಬೇಡ ಅಂದೆ. ನಾನು ಸ್ವಲ್ಪ ಸಂಡೇ ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು. ಬಾಯ್ ಬಾಯ್, ಟಾಟಾ.
ಗುಡ್ ಬೈ. ಸರ್ವಿಸ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಅವರೇ ಸರ್ವಿಸ್ ಮಾಡಿ ಕೊಡ್ತಾರಂತೆ. ಅವ್ರ ಹತ್ರನೂ ಆಯಿಲ್ಸ್ ವೆರೈಟೀಸ್ ಇದೆ, ಇಂಜಿನ್ ಆಯಿಲ್ಸು. ನೀವು ಚೂಸ್ ಮಾಡ್ಕೊಳ್ಳಿ, ಕಸ್ಟಮರ್ ಯಾವ್ದು ಹೇಳ್ತಾರೋ ಅದನ್ನೇ ಆಯಿಲ್, ಇಂಜಿನ್ ಆಯಿಲ್ ಹಾಕೋದು ಅವರು. ಮೇಯ್ನ್ ನಮ್ಮದೇ ಪ್ರಿಫರೆನ್ಸು. ಮನುಷ್ಯ ಮಾತ್ರ ಜೆನ್ಯೂನ್ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗಾಡಿಗಳ ಬಗ್ಗೆ, ಎಸ್ಪೆಷಲಿ ಎಕ್ಸ್ಪಲ್ಸ್. ಆಮೇಲೆ ಅವ್ರ ಹತ್ರ ರ್ಯಾಲ್ಕೋ ಟೈರ್ಸ್ ವಿಚಾರಿಸಿದೆ, ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋದು ವೆನ್ಸ್ಡೇ ಆದರೆ ರ್ಯಾಲ್ಕೋ ಟೈರ್ಸನ್ನು ಅಪ್ಗ್ರೇಡ್ ಮಾಡ್ಕೊಂಬಿಡ್ಬೋದು. ಹೋಲ್ ನೀವು ಅಡ್ವೆಂಚರಿಗೆ ರೆಡಿ ಮಾಡ್ತಾ ಇದ್ದೀನಿ ಗಾಡಿ. ಮನೇಲಿ ಗೊತ್ತಾದರೆ ಯಾವ ಆಫ್ ರೋಡಿಂಗ್ ಹೋಗ್ತೀಯಾ ಅಂತ ಹೇಳಿ ಉಗಿತಾರೆ. ಪರವಾಗಿಲ್ಲ, ನೋಡ್ಕೊಳ್ಳೋಣ. ಅಲ್ಲೊಂದು ಇದೆ ಗುರು ಎಕ್ಸ್ಪಲ್ಸ್, ಏನಿದೆ ಗೊತ್ತಾ, ಬೆಂಕಿ ಇದೆ ಗಾಡಿ ಮಾತ್ರ. ರ್ಯಾಲಿ ಎಡಿಷನ್ ಅದು, ಆಲ್ರೆಡಿ ಹೈಟ್ ಇರುತ್ತೆ ನಮಗಿಂತ. ಚೆನ್ನಾಗಿದೆ ಗಾಡಿ. ಈಗ ನಾವು ಹೊರಟ್ವಿ ನಮ್ಮ ಊರು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಓಕೆ, ಆಲ್ರೆಡಿ ಟೈಮ್ ಆಯಿತು. ಮನೇಲಿ ಹುಡುಕಾಡ್ತಾ ಇರ್ತಾರೆ, ಆದರೆ ಹೇಳೋರು ಕೇಳೋರು ಒಬ್ಬರಾದ್ರೂ ಇರಬೇಕು ಗುರು, ಇಲ್ಲ ಅಂದರೆ ತುಂಬ ಕಷ್ಟ. KGF ಅಲ್ಲಿ ಡೈಲಾಗೇ ಇದಲ್ಲ, ಕ್ಲಾಸಲ್ಲಿ ಹೆಡ್ ಮಾಸ್ಟರ್ ಇಲ್ಲ ಅಂದರೆ ಈ ಚಿಕ್ಕ ಹುಡುಗರು ಬೆಂಚ್ಗಳ ಮೇಲೆಲ್ಲ ಕುಣಿದಾಡ್ಬಿಡ್ತಾರೆ. ಈಗ ನಾವು ಹೆಚ್ಚಿಗೆ ಬಿಡ್ತೀವಿ, ಯಾರು ಇಲ್ಲ. ಯಾಕೋ ಇಲ್ಲೇ ನಿಲ್ಸ್ಕೊಂಡ್ಬಿಟ್ಟ, ಗೊತ್ತಿಲ್ಲ. ಬಿಟ್ಟಿಲ್ಲ ಬಡವರು, ನಡಿ ಹೋಗೋಣ. ಆಟೋದವ್ರದೇ ರಾಜ್ಯ ಬರೋದು. ನಮ್ಮ ಮ್ಯಾಕ್ಸು ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡಿಸಿದ್ಮೇಲೆ ಎಷ್ಟು ಟೈಟಲ್ ಕಾಣಿಸ್ತಾ ಇದೆ ಅಂದ್ರೆ ಬೇಡ ಹೋಗಿ, ಯಾವ್ದು ಸೂಪರ್ ಬೈಕ್ ಹೋಗ್ತಾ ಇದೆ ಅನ್ಸ್ಬಿಡುತ್ತೆ. ಅಂದ್ರೆ ಅಡ್ವೆಂಚರ್ ಸೂಪರ್ ಬೈಕ್ ಇದಾವಲ್ಲ, ಆ ತರ ಕಾಣಿಸ್ತಾ ಐತೆ ನಂಗೆ ನೋಡ್ತಾ ಇದ್ರೆ ಇಲ್ಲಿಂದ. ನೋಡಿ ಇಲ್ಲಿ ಹೆಂಗಿದೆ ಅಂತ. ನೋಡಿ ಹೈಟ್, ನೋಡಿ ಹೈಟ್. ಮಸ್ತ್ ಇದೆ ಮಾತ್ರ, ಗಾಡಿ ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ. ಅಣ್ಣ ಯಾರು ಯಾಕೆ ಬೇಕು ಅಂತ ಒನ್ ವೇಲೆ ನುಗ್ಗಿಸ್ಬಿಟ್ಟ ಎಕ್ಸ್ಪಲ್ಸ್ ರಾಜ. ಹಂಗೆಲ್ಲ ಹೋಗ್ಬಾರ್ದು, ಓದ್ತಾರೆ ಬಿಸಿ ರಕ್ತ, ಏನು ಮಾಡೋದು ಅಂತೀರಾ. ಆಮೇಲೆ ಅನುಭವಿಸ್ತಾರೆ ಅದೇ ಬಿಸಿ ರಕ್ತ ಚೆಲ್ದಾಗ. This is the end. This is the end.